ಇನ್ನೂ ಮುಗಿದಿಲ್ಲ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ಯಾಕಂದರೆ ಮೊನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಈಗ ಮತ್ತೆ ನಾಳೆ ಡಿ.ಕೆ. ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಮನೆಗೆ. ಮುಗಿತಾ ಇಲ್ಲ, ಸಭೆಯನ್ನ ಕರೆದಿದ್ದಾರೆ. ಏನು ಸಿಎಂ ಸಿದ್ದರಾಮಯ್ಯ ಮನೆಗೆ ಡಿ.ಕೆ. ಶಿವಕುಮಾರ್ ಹೋಗಿದ್ರೆ, ಈಗ ಡಿ.ಕೆ. ಶಿವಕುಮಾರ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ. ನಾಳೆ ಮತ್ತೊಂದು ಬ್ರೇಕ್ಫಾಸ್ಟ್ ನಡೀತಾ ಇದೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಇನ್ನೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಪಾಲಿಟಿಕ್ಸ್ ಮುಂದುವರೆದಿದೆ. ಮೊನ್ನೆಯಷ್ಟೇ ಸಿಎಂ ಸಿದ್ದು ಹೋಗಿದ್ರಲ್ಲ, ಆ ಒಂದು ವಿಚಾರ ಗೊತ್ತಿದೆ. ಆದ್ರೆ ಅಲ್ಲಿ ಏನು ಚರ್ಚೆ ಆಯ್ತು ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಆದರೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ರು. ನಮ್ಮಿಬ್ಬರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ. ಸಿಎಂ ಬದಲಾವಣೆಯ ಒಂದು ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆಯಾ? ಸೆಷನ್ ಮುನ್ನವೇ ಮತ್ತೆ ಈಗ ಬದಲಾವಣೆಯ ಒಂದು ಪರ್ವ ಚರ್ಚೆ ಆಗ್ತಾ ಇದೆ, ಆಗುತ್ತಾ ಅನ್ನುವಂಥ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಜೊತೆ ಏನೇನು ಕೇಳಬಹುದು ಸಿಎಂ ಡಿ.ಕೆ. ಅಥವಾ ಏನು ಚರ್ಚೆ ಮಾಡಬಹುದು ಇಬ್ಬರು ನಾಯಕರು? ಅವರ ಮನೆಯಲ್ಲಾದಂತಹ ಚರ್ಚೆ ಏನಿತ್ತೋ ಗೊತ್ತಿಲ್ಲ. ಈಗ ಇವರ ಮನೆಗೆ ಇವರು ಬರ್ತಾ ಇದ್ದಾರೆ, ಇಲ್ಲಿ ಏನು ಚರ್ಚೆ ಆಗುತ್ತೋ ಗೊತ್ತಿಲ್ಲ. ಓಕೆ, ನಿಮ್ಮ ಮನೆಗೆ ನಾನು ಬಂದಿದ್ದೀನಿ, ಈಗ ನನ್ನ ಮನೆಗೆ ನೀವು ಬನ್ನಿ ಅಂತ ಹೇಳಿ ಏನಾದರೂ ಕರೆಸ್ಕೊಳ್ತಾ ಇದ್ದಾರಾ? ಯಾಕಂದರೆ ಬರೀ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಮನೆಗೆ ಹೋಗಿ ಸುಮ್ಮನೆ ಆಗ್ಬಿಟ್ರೆ, ನೋಡು ಸಿದ್ದರಾಮಯ್ಯ ಇದ್ದ ಕಡೆಯೇ ಡಿ.ಕೆ. ಶಿವಕುಮಾರ್ನ ಕರೆಸಿಕೊಂಡ್ರು ಅನ್ನುವಂಥ ಒಂದು ಮಾತು ಬರುತ್ತೆ ಅಂತ ಹೇಳಿ ಏನಾದರೂ ನಾನು ಕೂಡ ನನ್ನ ಮನೆಗೆ ಕರೆಸ್ಕೋಬೇಕು ಅಂತ ಏನಾದರೂ ಕರೆಸ್ಕೊತಿದ್ದಾರಾ? ಇಬ್ಬರು ನಾಯಕರಿಗೂ ಕೂಡ ಇದರಲ್ಲಿ ಒಂದೇ ರೀತಿಯಾದ ಶಕ್ತಿ ಇದೆ, ಬಲ ಇದೆ ಅಂತ ತೋರಿಸ್ಕೊಳ್ತಾ ಇದ್ದಾರೆ. ನೀವು ಬಂದಿದ್ದೀರಾ, ನಾನು ಬರ್ತೀನಿ, ಅಥವಾ ನಾನು ಬಂದಿದ್ದೀನಲ್ಲ ನೀವು ಕೂಡ ಬರಬೇಕಂತ ಕರೆಸ್ಕೊತಿರೋದು ಗೊತ್ತಿಲ್ಲ. ಆದರೆ ರಾಜಕೀಯವಾಗಿ ಇದು ಚರ್ಚೆ ಆಗ್ತಾ ಇದೆ. ನಾಳೆ ನಡೆಯುವಂತಹ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಿಎಂಗೆ ಮಾತ್ರ ಆಹ್ವಾನ ಇದೆ. ಅವರಿಂದೇ ಬರಬೇಕು ಡಿ.ಕೆ. ಶಿವಕುಮಾರ್ ಮನೆಗೆ. ಇವರಿಬ್ಬರು ನಾಯಕರು ಸೇರಿಕೊಂಡು ಏನು ಚರ್ಚೆ ಮಾಡ್ತಾರೆ? ವಿಪಕ್ಷಗಳು ಟೀಕೆ ಮಾಡೋದು ಬೇರೆ ಥರ ಇರುತ್ತೆ, ಜನರು ಯೋಚನೆ ಮಾಡೋದು ಬೇರೆ ಥರ ಇರುತ್ತೆ. ಆದರೆ ಇವರಿಬ್ಬರು ಮಾತ್ರ ಅಲ್ಲಿ ಸೇರಿದಾಗ ಏನು ವಿಚಾರ ಚರ್ಚೆ ಆಗುತ್ತೆ ಅನ್ನೋಂಥದ್ದು ಯಾವುದು ಕೂಡ ಗೊತ್ತಾಗ್ತಾ ಇಲ್ಲ. ಇವರಿಬ್ಬರು ಈಗ ಈ ಒಂದು ಮೀಟಿಂಗ್ ಮಾಡಿದ್ಮೇಲೆ ನಾಳೆ ಮತ್ತೆ ಇಬ್ಬರು ಕೂಡ ಸೇರಿಕೊಂಡು ಜಂಟಿಯಾಗಿ ಪತ್ರಿಕಾಗೋಷ್ಠಿಯನ್ನು ಕರೀತಾರ, ಅದರಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಆದರೆ ಈಗಾಗಲೇ ಕೊಟ್ಟಿರುವಂಥ ಒಂದು ಕ್ಲಾರಿಟಿಯ ಪ್ರಕಾರ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ, ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾಳೆ ಏನು ಮಾತನಾಡ್ತಾರೆ, ನಾಳೆ ಏನು ಹೇಳ್ತಾರೆ, ರಾಜಕೀಯವಾಗಿ ಏನು ಹೇಳಿಕೆಗಳು ಬರುತ್ತೆ, ಬದಲಾವಣೆಗಳು ಕಾಣುತ್ತಾ ಅಥವಾ ಮುನ್ಸೂಚನೆ ಏನಾದರೂ ಇದೆಯಾ? ಬೇರೆ ರೀತಿಯ ಹೇಳಿಕೆಗಳನ್ನು ಏನಾದರೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ ಡಿ.ಕೆ. ಶಿವಕುಮಾರಿಂದ, ಸಿದ್ದರಾಮಯ್ಯ ಅವರಿಂದ? ಈ ರೀತಿಯಾದಂತಹ ಒಂದು ಚರ್ಚೆ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಈಗ ನಡೀತಾ ಇದೆ. ಎಷ್ಟು ದಿನಗಳ ಒಂದು ನವೆಂಬರ್ ಕ್ರಾಂತಿ ಏನಿತ್ತು, ಆ ಕ್ರಾಂತಿ ಈಗ ಇನ್ನೂ ಕೂಡ ಮುಗಿದಿಲ್ಲ, ಡಿಸೆಂಬರ್ಗೆ ಎಂಟ್ರಿ ಆಗಿದೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಎಲ್ಲವೂ ಕೂಡ ಮತ್ತೆ ಹೊಸದಾಗಿ ಚರ್ಚೆಯಾಗಬಹುದು, ಮುಗಿಲೇಳಬಹುದು. ಆಕ್ರೋಶ ಇವರಿವರ ಒಂದು ನಾಯಕರಿಗೆ ಏನಿರುವಂತಹ ಬೆಂಬಲಿಗರೇನಿದ್ದಾರೆ ಅವರು ಕೂಡ ಪ್ರಶ್ನೆ ಮಾಡಬಹುದು, ಮಾತನಾಡಬಹುದು. ಈ ರೀತಿಯಾದಂತಹ ಸಾಕಷ್ಟು ಚರ್ಚೆಗಳು. ಯಾಕಂತಂದರೆ ಈ ನಾಯಕರು ಸುಮ್ಮನೆ ಇದ್ದರೂ ಕೂಡ ಇವರ ಬಣದ ನಾಯಕರುಗಳು ಸುಮ್ಮನೆ ಇರೋ ಥರ ಕಾಣ್ತಾ ಇಲ್ಲ. ಆ ರೀತಿಯಾಗಿ ಅವರು ಮಾತನಾಡ್ತಾ ಇದ್ದಾರೆ, ನಡೆದುಕೊಳ್ತಾ ಇದ್ದಾರೆ. ಹೀಗಾಗಿ ರಾಜಕೀಯವಾಗಿ ಏನಾದರೂ ಬದಲಾವಣೆಗಳು ಆಗಬಹುದು. ಆದರೆ ನಾಳೆ ನಡೆಯುವಂತಹ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗು ಮಹತ್ತರವಾಗಿದೆ. ಅದು ಯಾಕಂದರೆ ಡಿ.ಕೆ. ಶಿವಕುಮಾರ್ ಮನೇಲಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಮನೆಗೆ ಹೋದಾಗ ಸಿದ್ದರಾಮಯ್ಯ ಏನು ಪ್ರಶ್ನೆ ಕೇಳಿದ್ರು, ಏನು ಚರ್ಚೆ ಆಯಿತು ಅದರ ಬಗ್ಗೆ ಮಾತನಾಡ್ತಾರೋ, ಅಥವಾ ಈಗೇನು ಚಳಿಗಾಲದ ಅಧಿವೇಶನ ಇದೆ ಅದರ ಬಗ್ಗೆ ಮಾತನಾಡ್ತಾರೋ, ವಿಪಕ್ಷಗಳು ನಮಗೆ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಮಾಡ್ಬೋದು, ಅದಕ್ಕೆ ನಾವು ಏನು ಉತ್ತರವನ್ನು ಕೊಡಬೇಕು, ಆ ರೀತಿಯಾದಂತಹ ಏನಾದರೂ ಚರ್ಚೆಗಳು ಆಗುತ್ತೋ, ಅಥವಾ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರವಾಗಿ ಚರ್ಚೆ ಆಗುತ್ತೋ ಗೊತ್ತಿಲ್ಲ. ಹೀಗಾಗಿ ಮುಂದಿರುವಂತಹ ಸವಾಲುಗಳನ್ನು ಅವರು ಮನದಲ್ಲಿಟ್ಟುಕೊಂಡು ಚರ್ಚೆ ಮಾಡುವಂತಹ ಸಾಧ್ಯತೆ ಅಂತೂ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.